ಗೈಸ್, ವೆರಿ ಗುಡ್ ಈವ್ನಿಂಗ್. ಸೊ ಜಸ್ಟ್ ನಾನು ಆಫೀಸಿಂದ ಬಂದು ಬ್ಲಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಸ್ಪೆಷಲ್ ಬ್ಲಾಗ್ ಅಂದರೆ ಅಣ್ಣ ಫ್ಯಾಮಿಲಿ ಬಂದಿದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಅಪ್ಪನ ಬರ್ಡೇಗೆ ಬಂದಿದ್ದರು ಅಣ್ಣ ಮತ್ತು ಫ್ಯಾಮಿಲಿ. ಸೊ 4 ಜನನೂ ಬಂದಿದ್ದಾರೆ. ಮಧ್ಯಾಹ್ನನೇ ಬಂದರು, ಬೆಳಗ್ಗೆನೇ ಕಾಲ್ ಮಾಡಿದರು ಬರ್ತಿದ್ದೀವಿ ಅಂತ. ಸೊ ಹಾಗಾಗಿ ವೀಕೆಂಡ್ ಅಲ್ವಾ, ಸ್ಟೇ ಮಾಡಿ ಹೋಗ್ತಾರೆ. ಲಜಿಕಾ ಅಂತೂ ಫುಲ್ ಹಿಡಿಯೋಕ್ಕಾಗ್ತಿಲ್ಲ. ನನ್ನ ಸೊಸೆ ಆಗಬೇಕಲ್ವ, ಅವಳು ಆದ್ಯ 2nd ಸ್ಟ್ಯಾಂಡರ್ಡು, ಅವಳ ಜೊತೆ ಫುಲ್ ಆಟಾಡ್ತಿದ್ದಾಳೆ. ಸೊ ಮಳೆ ಬೇರೆ ಬರೋ ಥರ ಇದೆ. ಕ್ರಿಕೆಟಿಗೆ ಹೋಗಿದ್ದಾನೆ ಪ್ರಕುಲು. ಸೊ ಹೋಗಿ ಕಾರಲ್ಲಿ ಕರ್ಕೊಂಬರೋಣ, ಬೇಗ ಡ್ರೆಸ್ ಚೇಂಜ್ ಮಾಡಿ ಅಂತ ಹೋಗಬೇಕು. ಸೊ ಬಂದು ಡಿನ್ನರ್ ಏನಾದರೂ ಚಪಾತಿ ಮಾಡಿಬಿಟ್ಟು ಏನಾದರೂ ಮಾಡೋಣ ಅಂತ ಅವರು ಇದ್ದಾರಲ್ಲ. ಸೊ ಇನ್ನು ನಾಳೆ ಆಬ್ವಿಯಸ್ಲಿ ನಾನ್ ವೆಜ್ಜು. ವಾಯ್ಸ್ ಇನ್ನೂ ಹಾಗೆ ಇದೆ, ಒಂಥರ ಮೂಗಲ್ಲಿ ಮಾತಾಡ್ದಂಗಿದೆ, ಇನ್ನೂ ವಾಯ್ಸ್ ಸರಿ ಹೋಗಿಲ್ಲ, ಒರಿಜಿನಲ್ ವಾಯ್ಸು. ಸೊ ನಾನು ಜಸ್ಟ್ ಬಂದು ಏನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಎಲ್ಲ ಫೋಟೋಸ್ ಎಲ್ಲ ನೋಡ್ತಿದ್ರು, ಎಲ್ಲ ಆಲ್ಬಮ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ, ನನ್ನ ತಂಗಿ ಮ್ಯಾರೇಜ್ ಫೋಟೋಸು ಅದೆಲ್ಲನೂ. ಸೊ ಹಾಗೆ ಸ್ವಲ್ಪ ಬೇಗ ಫ್ರೆಶ್ ಅಪ್ ಆಗಿ ಹೋಗಿ ಕರ್ಕೊಂಡು ಬರೋಣ ಅಂತ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಹರಳೆಣ್ಣೆ ಬೇರೆ ತರಬೇಕು. ಹರಳೆಣ್ಣೆ ಖಾಲಿ ಆಗಿದೆ, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ತರ್ತೀನಿ ನಾನು. ಸ್ವಲ್ಪ ಪ್ಯೂರ್ ಸಿಗುತ್ತೆ ಅಲ್ಲಿ. ಆ್ಯಂಡ್ ನಾಳೆ ಫುಲ್ ಬಾಡಿಗೆಲ್ಲ ಅಪ್ಲೈ ಮಾಡಿ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸೋಣ ಅಂತ. ಸೊ ಸ್ವಲ್ಪ ಉಷ್ಣ ಆಗಿಬಿಟ್ಟಿದೆ ಇಬ್ಬರಿಗೂ, ಸ್ವಲ್ಪ ಮೂಗಲ್ಲೆಲ್ಲ ರಕ್ತ ಬರುತ್ತೆ ಲಸಿಕಾಗೆ ಯಾವಾಗವಾಗ. ಸೊ ಹಾಗಾಗಿ ಉಷ್ಣದ ಬಾಡಿನೇ ಇಬ್ಬರಿಗೂ. ಅವಾಗ ಹಿಂಗೆ ಮಾಡಿದಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಈ ನಡುವೆ ನಾನು ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಉಷ್ಣ ಜಾಸ್ತಿ ಆಗಿದೆ. ಪಪ್ಪಾಯ ಬೇರೆ ತಿಂತಾಳೆ, ಒಂದು ಸ್ವಲ್ಪ ವೆದರ್ಗೂ ಹಂಗೆ ಆಗುತ್ತೆ ಉಷ್ಣ. ಸೊ ಹೋಗಿ ಮಾಡಬೇಕು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಗೆ ನನ್ನ ಸೊಸೆ ಇಬ್ಬರನ್ನೂ ಪರಿಚಯ ಮಾಡಿಸ್ತೀನಿ. ಒಬ್ಬಳು ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗು, ಇನ್ನೊಬ್ಳು ಇವಾಗ 2nd ಸ್ಟ್ಯಾಂಡರ್ಡು. ಸೊ ಇಬ್ಬರು ಡಾಟರ್ಸ್ ನಮ್ಮ ಅಣ್ಣಗೆ. ನೋಡಿದ್ದೀರಲ್ಲ, ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರಲ್ಲ ಊರಲ್ಲಿ. ಸೊ ಅವ್ರ ಕೈಯಲ್ಲಿ ಒಂದ್ಸತಿ ಮಾತಾಡಿಸ್ತೀನಿ ವ್ಲಾಗಲ್ಲಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ನಾನು. ಆ್ಯಂಡ್ ಹಾಗೆ ಬರೋಷ್ಟೊತ್ತಿಗೆ ಫುಲ್ ಮಳೆ ಎಲ್ಲ ಜೋರಾಗಿಬಿಟ್ಟಿತ್ತು. ಸೊ ಬರ್ತಾಯಿದ್ವಿ, ಒಂದು ಸ್ವಲ್ಪ ಐಟಮ್ಸ್ ಏನೋ ತೊಗೋಬೇಕಾಗಿತ್ತು SS ಪುರಮಲ್ಲಿ. ಸೊ ಅದನ್ನು ತೊಗೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಆ್ಯಂಡ್ ಕಾರಲ್ಲೇ ಅಲ್ವಾ ಹೋಗಿದ್ದು, ಪರವಾಗಿಲ್ಲ. ಫುಲ್ಲು ಮಳೆ, ಸಿಕ್ಕಾಪಟ್ಟೆ ಮಳೆ ತುಮಕೂರಲ್ಲಿ. ಒಂದು 4-5 ಡೇಸಿಂದ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬ ಜೋರಾಗಿ. ಅಂದರೆ ಬೆಳಗ್ಗೆ ಎಲ್ಲ ಬರಲ್ಲ, ಸಂಜೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಫುಲ್ಲು ರಾತ್ರಿವರೆಗೂ ಬರ್ತಾನೆ ಇರುತ್ತೆ. ಆ್ಯಂಡ್ ಕರಿ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ, ಚಪಾತಿಗೆ ಲೇಟ್ ಆಯಿತು ಅಂತ. ಬಟ್ ಅದು ಕೂಡ ಮಳೆಗೆ ಡೆಲಿವರ್ ಮಾಡಲ್ಲ ಅಂತ ಇತ್ತು. ಸೊ ಹಾಗಾಗಿ ಮನೆಗೆ ಹೋಗಿ ಮಾಡ್ತಾಯಿದ್ದೆ. ಆ್ಯಂಡ್ ಹಾಗೆ ಹೊಯ್ಸಳದಲ್ಲೇ ನಾವು ಯಾವಾಗಲೂ ಕರಿ ತರಿಸೋದು, ಅಲ್ಲೇ ಚೆನ್ನಾಗಿ ನಮಗೆ ಸೆಟ್ ಆಗೋದು, ಫುಡ್ ಟೇಸ್ಟ್ ಕೂಡ ಇಷ್ಟ ಆಗೋದು. ಅದು ಕೂಡ ಮಳೆಯಿಂದ ಡೆಲಿವರ್ ಮಾಡಲ್ಲ ಇವಾಗ ಅಂತ ಇತ್ತು ಝೊಮ್ಯಾಟೋಲಿ. ಸೊ ಹಾಗಾಗಿ ಇನ್ನು ಬಂದ ತಕ್ಷಣ ಅಮ್ಮಂಗೆ ಹೇಳಿದೆ, ಚಪಾತಿ ಹಿಟ್ಟೆಲ್ಲ ಇದನ್ನು ಮಾಡಿರೋ ಬಂದು ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಬೀಟ್ರೂಟ್ ಇತ್ತು. ಸೊ ಅಮ್ಮ ಬೀಟ್ರೂಟೆಲ್ಲ ತುರ್ಕೊಟ್ರು, ನಾನು ಆಲೂಗಡ್ಡೆ ಎಲ್ಲ ಕಟ್ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅತ್ತಿಗೆ ಈ ಕಡೆ ವೈಟ್ ವೇಲ್ ಹಾಕ್ಕೊಂಡಿದ್ದಾರಲ್ಲ ಅವರು ನಮ್ಮ ಅತ್ತಿಗೆ. ಆ್ಯಂಡ್ ಈ ಕಡೆ ಇರೋದು ನನ್ನ ದೊಡ್ಡ ಸೊಸೆ ಅವಂತಿ ಅಂತ. ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಬೇಕು ಅಂತ. ಇವಾಗ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಾಳೆ, 2nd PUC ಮುಗಿಸ್ಬಿಟ್ಟು. ಆ್ಯಂಡ್ ಒಳ್ಳೆ ಮಾರ್ಕ್ಸ್ ಕೂಡ ಬಂದಿದೆ, ರಿಸಲ್ಟ್ ಕೂಡ ಬಂದಿದೆ 2nd PUCಲಿ. ಆ್ಯಂಡ್ ಅದಕ್ಕೆ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಒಂದು ಕಡೆ ನನ್ನ ಸೊಸೆ ಅವಂತಿ ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಒಂದು ಕಡೆ ಆಲೂಗಡ್ಡೆ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಆಲೂಗಡ್ಡೆ ಫ್ರೈ ಥರ ಮಾಡಿದೆ, ಒಗ್ಗರಣೆ ಹಾಕ್ಬಿಟ್ಟು. ಇನ್ನೊಂದು ಬೀಟ್ರೂಟ್ ಅಮ್ಮ ತುರ್ದು ಕೊಟ್ಟರು, ಅದನ್ನು ಕೂಡ ಒಗ್ಗರಣೆ ಹಾಕ್ಬಿಟ್ಟು ಮಾಡಿದೆ. ಚಪಾತಿಗೆ ಸಕ್ಕತ್ತಾಗಿತ್ತು, ಮಳೆಗೆ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿದೆ. ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸಮ್ಟೈಮ್ಸ್ ಈ ಥರ ಆಗುತ್ತೆ. ನಾನು ಆಚೆ ಹೋದೆ, ನಾನು ಕರಿ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ, ಮಳೆಯಿಂದ ಅದು ಡೆಲಿವರ್ ಆಗಿಲ್ಲ. ಸೊ ಮನೆಗೆ ಬಂದ ತಕ್ಷಣ ಒಂದು 1/2 ಅವರಲ್ಲಿ ಪ್ರಿಪೇರ್ ಮಾಡಿಬಿಟ್ಟೆ ಎಲ್ಲನೂ. ಆ್ಯಂಡ್ ನನಗೂ ಕೂಡ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೊ ಎಲ್ಲ ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ಇದ್ವಿ.
ಬ್ಯಾಡ್ ಅದು ದೋಸ್ಕೊಂಡಿದೆ. ಅವಂತಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ? ಎರಡು ಚೆನ್ನಾಗಿದೆ. ಪೊಟ್ಯಾಟೊ ಕರ್ರಿ, ಬೀಟ್ರೂಟ್ ಪಲ್ಯ ಎರಡು ಇಷ್ಟ ಆಯಿತು. ಎರಡು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ. ಥ್ಯಾಂಕ್ ಯು. ನೀನು ಬರೀ ಬೀಟ್ರೂಟಾ? నువ్వు పనుకోపో పోయి ఊరికే నీకు నిద్ర వచ్చింది ఆవిడ. తగిలేదా అట్లా ఇస్తుంటే రేపు చూస్తులే. 5 గంటలకే లేస్తుడు ఎవరొద్దని. సుడు రిమోట్ లేవని ఊరికే ఉంటుంది. చూడు అదే పీకో, అది ఆ రిమోట్. ఇది 2 ఎత్తిపెట్టు, పైన ఎత్తిపెట్టు. అని చేతికి చిక్కు. ಓಕೆ ಫ್ರೆಂಡ್ಸ್, ಇವಾಗ ಮಲ್ಕೋತಾ ಇದ್ದೀವಿ. ನಾಳೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ನಮ್ಮ ಜೊತೆಗೆ ಅವಂತಿ ಕೂಡ ಇಲ್ಲ, ಮಲ್ಕೋತಿದ್ದಾಳೆ. ಇವಳಿಗೆ ನೋಡಿ 11 ಗಂಟೆ ಆಗಿದ್ರು ನಿದ್ದೆ ಬಂದಿಲ್ಲ ಇವಳಿಗೆ. ಹಾಂ, ಫುಲ್ ಆದಿಯ ಜೊತೆ ಆಟ ಆಡ್ತಿದ್ದಾಳೆ ಫುಲ್ಲು. ಗುಡ್ ನೈಟ್ ಹೇಳ ಶಿ ಹೋಗ್ಲಿ. ಏ ಲರ್ಷಿ ಓದಿತೀಯಾ? ಗುಡ್ ನೈಟ್ ಹೇಳ. ನೋಡು ಓದಿಯೋಕ್ಕೆ ಬರೋದು. ಗುಡ್ ನೈಟ್ ಹೇಳು. ಬೇಡ, ಮಲ್ಕೋ. ಓಕೆ, ಗುಡ್ ನೈಟ್. ಮತ್ತೆ ಸಿಗ್ತೀರಿ. ಹೇಳು ಅವತ್ತು ಗುಡ್ ನೈಟ್. ಗುಡ್ ನೈಟ್. ನೀನು ಹೇಳ್ಬೇಡ, ನೀನು ಬ್ಯಾಡ್ ಗರ್ಲ್ ನೀನು. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ 7:30ಗೆ ಹಾಗೆ ಫೇಸ್ ವಾಶ್ ಮಾಡಿಕೊಂಡು ಅದೇ ನೈಟ್ ಡ್ರೆಸ್ಸಲ್ಲೇ. ಸೊ ಎಲ್ಲರೂ ಕೂಡ ಬಸ್ತಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಅಣ್ಣ ಅವರು ಬಸ್ತಿ ಬೆಟ್ಟ ನೋಡಿಲ್ಲ ಅಂತ ಅಂದರು. ನಾವು ಕೂಡ ತುಂಬ ದಿನ ಆಗಿತ್ತು ನೋಡ್ದಲೇ. ಒಂದು ಒಳ್ಳೆ ಫ್ರೆಶ್ ಫೀಲ್ ಸಿಗುತ್ತೆ, ಒಂದು ಒಳ್ಳೆ ಏರ್ ಸಿಗುತ್ತೆ ಅಂತ ಹೋಗ್ತಾಯಿದ್ದೀವಿ. ಸೊ ಲಶಿಕಾ ಬ್ಯಾಗಲ್ಲಿ ಬಾಟಲ್ಸು ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದಾಳೆ. ಸೊ ಅಲ್ಲೇ ತಿನ್ಕೊಂಡು ಬರೋಣ. ಇಡ್ಲಿ ನಂಜುಂಡೇಶ್ವರ ಹೋಟೆಲ್ ಅಲ್ಲೇ ಹತ್ರ ಇರುತ್ತಲ್ಲ, ಇಲ್ಲ ಪವಿತ್ರ ಹೋಟ್ಲು. ಸೊ ಅಲ್ಲೇ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಸೊ ಹೊರಡ್ತಾ ಇದ್ದೀವಿ. ಸೊ ಬನ್ನಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ. ವಿಡಿಯೋ ಫುಲ್ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹಾಗೆ ವಿಡಿಯೋ ನೋಡಿದವ್ರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬಂದ್ವಿ. ವೆದರ್ ಮಾತ್ರ ಸೂಪರಾಗಿತ್ತು. ಏನಕ್ಕಂದರೆ ರಾತ್ರಿ ನೆನ್ನೆ ಎಲ್ಲ ಫುಲ್ಲು ಸಖತ್ತಾಗಿ ಮಳೆ ಬಂತಲ್ವಾ, ಅದರಿಂದ ವೆದರ್ ಫುಲ್ ಕಾಮಾಗಿ ಪೀಸ್ಫುಲ್ಲಾಗಿ ಇತ್ತು. ಪ್ರಕುಲ್ ಸ್ಕೂಲ್ ಹತ್ರನೇ ಬಸ್ತಿ ಬೆಟ್ಟ ಇರೋದು, ಇನ್ಕ್ಯಾಪ್ ಹತ್ರ. చూడు అది ఎంత పెద్ద కొండ. ನೋಡಿ ಅದು ಹೆಂಗೆ ನಿಂತಿದೆ, ಒಂದೇ ಒಂದು ಸ್ಟೋನು. ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಇವತ್ತು ಸಂಡೇ ಅಂತ. ಈ ಬೆಟ್ಟನೇ ಬಸ್ತಿ ಬೆಟ್ಟ. ಬಂದಿದ್ದೀವಲ್ಲ, ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೆ. ಸೊ ಇವ್ರು ನೋಡಿಲ್ಲ ಅಂದರು, ಸೊ ಹಂಗಾಗಿ ಬಂದ್ವಿ. ಟೆಂಪಲ್ ಇದು ಬಂದು. ಆ್ಯಂಡ್ ಇಲ್ಲೊಂದು ನವಿಲ್ದು ಟೆಂಪಲ್ ಥರ ಇದೆ ಒಳಗಡೆ, ಚೆನ್ನಾಗಿದೆ. ಮಂದರಗಿರಿ ಬೆಟ್ಟ, ಇಲ್ಲ ಬಸ್ತಿ ಬೆಟ್ಟ. ಈ ಪಕ್ಕರ ಕಾರು ఎలా అట్లా అది అంటుకుంటుంది బండికి. ఏమైంది? ಸೊ ನಾನು ಲಶಿಕಾ ಟ್ವಿನ್ನಿಂಗ್ ಡ್ರೆಸ್ಸಸ್, ನಾನು ಮ್ಯಾಚಿಂಗ್ ಆಗಿಬಿಟ್ಟಿದೆ ಹಂಗೆ. ಅವಂತಿ ಹಾಯ್ ಮಾಡು. ನಿದ್ದೆ ಬಂತ ಚೆನ್ನಾಗಿ ರಾತ್ರಿ. ಸೊ ಇವಾಗ ಟೈಮ್ ಎಷ್ಟು? ಕರೆಕ್ಟಾಗಿ 7:57. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 8 ಆಗುತ್ತೆ. ಸೊ ಎಷ್ಟು ಗಂಟೆಗೆ ಮೇಲೆ ಕತ್ತೀವಿ ಟೈಮ್ ಇಟ್ಕೊಳ್ಳೋಣ. 8ಕ್ಕೆ ಕರೆಕ್ಟಾಗಿ ಶುರುವಾಗಿದ್ರೆ ಅಲ್ಲಲ್ಲಿ ಗ್ಯಾಪ್ ಇರುತ್ತೆ ಮಧ್ಯೆ. ಅಷ್ಟೊಂದೇನು ಸ್ಟೆಪ್ಸ್ ಇಲ್ಲ. ನೋಡೋಣ ಎಷ್ಟೊತ್ತಿಗೆ ಹತ್ತೀವಿ ಅಂತ ನೋಡೋಣ. ಹಾಯ್ ಮಾಡು ಲಶಿ, ಹಾಯ್ ಮಾಡು.
ఇటు నుంచి ఎక్కాలి ఇంకా. బాగా ఎక్కుతావు కదా, ఎక్కుతావు కదా. అవంతి 1 year కదా శ్రవణ బలగా ఎక్కుంటే ఎత్తుకొని శ్రవణ బలగా ఎత్తుకింది నేను అవంతిని ఎత్తుకొని. అది డీప్ ఉంది, అందుకని ఫస్ట్ పోయి నేనే పోయింది వీళ్ళందరికీ. డీప్ చాలా ఉంది. అట్లే సార్ తుమ్కూరుకి వచ్చింది తెలుసా మామూలు అంతా. రావాల ఎక్కల్లా. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. Dripping lights paint the skies, all because of you. Dripping lights paint the skies, only you can make me move. You can make me move. Can make me move. You can make me move. Can make me. చల్లగా ఉంది. అట్లే ఇంట్లో ఉంటే ఆకలి కాదు, బయటకు వచ్చి బాగా ఇక్కడ హాయ్ చెప్పు ఆద్య. రషిక హాయ్ చెప్పు. బొమ్మలు చూడు ఎన్ని ఉన్నాయి. జిరాఫే ఉంది చూడు లషి, జిరాఫ్. అగ్గో ఈ రోడ్ పై కింద తుప్పూరు సప్లై అయితే నీళ్ళు వాటర్ పైకి వచ్చే ఆటో రోడ్. చెరువు పెద్దగా ఉంది ఇది. మైదాళ. ఇది మైదాళ్ళ దగ్గర. ఓ ఇదేనా పెద్దగా ఉంది. పెద్దది కొండ చెరువు. చూడు ఎంత ఇంట్లో అంత బల్క్ బల్క్ అవుతుంది. తాగరా చెప్తా ఉన్నాను. ఓకే ఎన్నీరు నిదానంగా తాగదే కూర్చో. ఉండమ్మా తాగు, ఎల్లీరు తాగు. ನೀ ಗಾಲ ಬ್ಲೂ ಗ್ರೀನ್. ಇಷ್ಟೊತ್ತು ಎಳ್ನೀರು ಕುಡಿದು ಕೊಬ್ಬರಿ ತಿಂದು ಸೊ ಇವಾಗ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಕೆರೆಯಿಂದ. ಚುಡ್ಜಿಯಾ ಜಿಯಾ ಲಕ್ಷ್ಮಿ
చాలా బాగుంటుంది. బాగుంటుంది అయ్యో మీ చిన్న అంటాడు బలం రావాలని బలం వచ్చిందంటే రెస్ట్ ಸೊ ಈಗ ನೋಡಿ ಯಾವುದೋ ಒಂದು ಏನೋ ಅಮೇರಿಕನೋ ಆಫ್ರಿಕನ್ ಕಂಟ್ರೀಸಲ್ಲೆಲ್ಲ ಇರುತ್ತಲ್ಲ ಓಷನ್ನು ಆ ಥರ ಫೀಲ್ ಆಗ್ತಿದೆ ಈ ವ್ಯೂ. ಹಂಗೆ ಇದೆ ಸೇಮ್. ಆ್ಯಕ್ಚುಲಿ ಇದು ಮೈದಾಳ ಕೆರೆ. ನಾವು ಫಸ್ಟ್ ಟೈಮ್ ಅಂದರೆ ನಡ್ಕೊಂಡು ಬರ್ತಾ ಇರೋದು. ಸೊ ಯಾವಾಗಲೂ ಅಲ್ಲಿಂದನೇ ನೋಡ್ತಾ ಇದ್ವಿ. ಸಕ್ಕತ್ತಾಗಿದೆ ವ್ಯೂ. లషి హాయ్ చెప్పు. ఫోటోలు తీసుకో. జిల్లా ఎట్లేద్దామా అట్లా కూర్చోపోయా సురేంద్ర ఫోటో హుషారు చెప్పు భద్రమ్మా అమ్మా దిగేటప్పుడు జారితే లోపు ఉంది చాలా. స్లిప్ అయితే గ్రిప్ ఉండదు. అవునమ్మా లేదు ఇట్లయితే పోవచ్చు. దిగేది కష్టము. అట్లా కనపడుతుంది అంతే. అది జారుతుంది. అది అది దిగేదే కష్టం. రావచ్చు అంతే. నేను ఎక్కను ఆ ఆటకి. ఓన్లే ఆ ఆటకి ఎక్కుతానమ్మ నాకేమి ఇస్తారమ్మా. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮದು ಬಸ್ತಿ ಬೆಟ್ಟ ಹೀಗಿತ್ತು. ಲಶಿಕಾ ಅಂತೂ ನನ್ನ ಬಿಡಲಿಲ್ಲ, ಎತ್ಕೊಂತಾನೆ ಅಂದು ಬೆಟ್ಟದ ಫುಲ್ಲು ಹತ್ಕೊಂಡೆ. ಹಿಂದೆ ಒಂದು 2 ಕಿಲೋಮೀಟ್ರಲ್ಲಿಂದನೂ ಎತ್ಕೊಂಡು ಬಂದುಬಿಟ್ಟೆ. ಸಿಕ್ಕಾಪಟ್ಟೆ ಕೈ ಕಾಲೆಲ್ಲ ನೋವು ಬಂದುಬಿಡ್ತು. ಅಲ್ಲೇ ನಂಜುಂಡೇಶ್ವರಕ್ಕೆ ಹೋಗಿ ತಟ್ಟೆ ಇಡ್ಲಿ ವಡೆ ತಿನ್ಕೊಂಡು ಮನೆಗೆ ಹೋದ್ವಿ. ಸೊ ಮನೆಗೆ ಹೋದ್ಮೇಲೆ ನಾನ್ ವೆಜ್ ಪ್ರಿಪೇರ್ ಮಾಡೋಣ ಅಂತ ಸೊ ತಿನ್ಕೊಂಡು ಮನೆಗೆ ಹೋಗಿ ಕಾಫಿ ಕೂಡ ಕುಡಿದ್ವಿ ಅಲ್ಲೇ ತಿಂಡಿ ಆದಮೇಲೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.